ನೀವು ಮಾಡ್ತಿರುವಂತಹದ್ದು ಇದು ಅಂತಿಂತಹ ಹೋರಾಟ ಅಲ್ಲ. ಒಂದು ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ನಿಮ್ಮ ಗ್ರಾಮದ ಅಸ್ಮಿತೆಗಾಗಿ, ನಿಮ್ಮ ಗ್ರಾಮದ ಅಭಿವೃದ್ಧಿಗಾಗಿ, ನಿಮ್ಮ ಗ್ರಾಮದ ಸ್ವಂತಿಕೆಗಾಗಿ ನೀವು ಮಾಡ್ತಾ ಇರುವಂತಹ ಹೋರಾಟ. ರಾಜ್ಯದ ಅಷ್ಟೇ ಅಲ್ಲ, ದೇಶದ ನಿಮ್ಮ ತರಹದ ಸಾವಿರಾರು ಗ್ರಾಮಗಳ ಗ್ರಾಮಸ್ಥರ ಪ್ರತಿನಿಧಿಯಾಗಿ ನೀವು ಈ ಹೋರಾಟವನ್ನು ಮಾಡ್ತಾ ಇದ್ದೀರಾ. ಇಡೀ ದೇಶ ಅದು ಗ್ರಾಮ ಭಾರತವಾಗಬೇಕು, ಗ್ರಾಮಗಳ ನಾಡು ಭಾರತ. ಇಲ್ಲಿ ಪ್ರತಿಯೊಂದು ಗ್ರಾಮವು ಪ್ರತ್ಯೇಕ ಸ್ವತಂತ್ರ ಘಟಕಗಳಾಗಿ ಕಾರ್ಯನಿರ್ವಹಿಸಬೇಕು, ಸ್ವಾವಲಂಬಿಗಳಾಗಬೇಕು. ಇವಾಗೇನೋ ಹೊಸ ಸ್ವಾವಲಂಬಿ ಅನ್ನೋದಕ್ಕೆ ಹಿಂದಿಯಲ್ಲಿ ಒಂದು ಹೊಸ ಪದ ಹುಡ್ಕೊಂಡಿದ್ದಾರೆ, ಆತ್ಮನಿರ್ಭರ್ ಅಂತ. ಏನ್ ನರೇಂದ್ರ ಮೋದಿ ಅವರು ಹೇಳ್ತಾರಲ್ವಾ ಆತ್ಮನಿರ್ಭರ್ ಅಂತ. ಆತ್ಮನಿರ್ಭರ್ ಅಂದ್ರೆ ಸ್ವಾವಲಂಬಿ. ನಮ್ಮ ಇತಿಮಿತಿಯಲ್ಲಿ ನಮ್ಮದೇ ಪರಿಸರದಲ್ಲಿ ನಾವು ಬೇರೆ ಪರಾವಲಂಬಿಗಳಾಗದೆ ಬದುಕುವಂತಹದಕ್ಕೆ ಸ್ವಾವಲಂಬಿ ಅಂತಾರೆ. ಆ ತರದ ಒಂದು ಸ್ವಾವಲಂಬಿ ಘಟಕಗಳಾಗಬೇಕು, ಸಮುದಾಯವಾಗಬೇಕು ಅಂತ ಮಹಾತ್ಮ ಗಾಂಧೀಜಿಯವರು ಕನಸು ಕಂಡಂತಹ ಭಾರತ ನಮ್ಮದು. ಅದಕ್ಕೆ ಪೂರಕವಾಗಿ ಭಾರತಕ್ಕೆ ಸಂವಿಧಾನ ಬಂತು. ಸಂವಿಧಾನದಲ್ಲಿ ಒಂದಷ್ಟು ವಿಚಾರಗಳಿಲ್ಲದೆ ಇದ್ದಾಗ ನಮ್ಮ ಅಬ್ದುಲ್ ನಜೀರ್ ಸಾಬ್ ಅಂತವರು 85-86ನೇ ಇಸ್ವಿಯಲ್ಲಿ ಇಡೀ ದೇಶಕ್ಕೆ ಮಾದರಿಯಾದಂತಹ ಒಂದು ಅಧಿಕಾರ ವಿಕೇಂದ್ರೀಕರಣವನ್ನ ಮಾಡಿದ್ರು. ಇವತ್ತು ಅದರಿಂದಾಗಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ತದನಂತರ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಕಾಂಗ್ರೆಸ್ ಪಕ್ಷದವರು ಅದನ್ನ ದೇಶಾದ್ಯಂತ ವಿಸ್ತರಿಸಿದ್ರು. ಅದರಿಂದಾಗಿ ಮಾತ್ರ ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಪ್ರಜಾಪ್ರಭುತ್ವ ಉಳ್ಕೊಂಡಿದೆ. ಪ್ರಜಾಪ್ರಭುತ್ವ ಉಳ್ಕೊಂಡಿದ್ರೆ ಅದಕ್ಕೆ ಗ್ರಾಮಗಳಲ್ಲಿ ಹಿಂದಿನ ಗೌಡ್ರು, ಪಟೇಲ್ರು, ಶಾನುಭೋಗರು ಈ ತರಹದ ಪಾಳೆಗಾರಿಕೆ ಇದ್ದಂತ ವ್ಯವಸ್ಥೆ ಏನಿತ್ತು ಅದು ತೊಲಗಿ ನಮ್ಮ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ ಇವತ್ತು ಒಂದು ಗ್ರಾಮವನ್ನ ನಡೆಸುವಂತಹ, ಪ್ರಜಾಪ್ರಭುತ್ವದಲ್ಲಿ ಪಾಲ್ಗೊಳ್ಳುವಂತಹ, ಪ್ರಜಾಡಳಿತವನ್ನ ಮಾಡುವಂತಹ ಒಂದು ವ್ಯವಸ್ಥೆ ಬಂದಿರೋ ಕಾರಣಕ್ಕಾಗಿ ಇವತ್ತು ನಾವು ನೀವು ಇಲ್ಲಿ ಕುಳಿತಿದ್ದೀವಿ. ಪ್ರಜಾಪ್ರಭುತ್ವ ದೇಶದಲ್ಲಿ ಉಳಿದಿದೆ.